ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಮತ್ತು ದ್ಯಾಮೋನ್ ಜಾತ್ರೆ ಮಾಡ್ತಾರಂತ ನಮ್ಮ ಊರಾಗ ಹೇಳಿಬಿಟ್ಟಿದ್ರಿ. ಹೀಗಾಗಿ ಮತ್ತು ಊರ ಕಡೆ ಪ್ರಯಾಣ ಬೆಳೆಸಿದ್ದೇವೆ. ಟೈಟಲ್ ನೋಡಿ ಅನ್ಕೋತಿರ್ಬೇಕು ನೀವು. ದ್ಯಾಮೋನ್ ಜಾತ್ರೆ ರೀ ಮಾಡ್ತಾರೋ ಖರೆ, ಆದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಏನು ಮಾಡೋದಿಲ್ಲ. ಯಾಕಂದ್ರೆ ಒಮ್ಮೆ ಮಾಡಬಾರ್ದಂತ ಹೇಳ್ರಿ ಇನ್ನೊಮ್ಮೆ ಮಾಡ್ತಾರೋ, ಅಂದ್ರೆ ಇನ್ನೊಮ್ಮೆ ರೀಕ್ಯಾಪ್ ಮಾಡ್ತಾರೆ ನೋಡ್ರಿ. ಅಂದ್ರೆ ಜಾತ್ರೆ ಆದ 48 ದಿನಕ್ಕೆ ರೀ ಸ್ವಲ್ಪ ಹೊನ್ನಾಟ ಮಾಡಿ ಅಮೌಂಟ್ ಕರ್ಕೊಂಡ ಊರಾಗ ಸಣ್ಣ ಪಾಲ್ಕಿ ಒಳಗೆ ಅಡ್ಡಾಡಿಸ್ತಾರೋ. ಅದಕ್ಕೆ ಊರಿಗೆ ಹೋಗಿದ್ದೀವಿ. ಮಮ್ಮಿ ನಾಷ್ಟ ಮಾಡ್ಕೊಂಡ ಗುಡಿ ಕಡೆ ಹೋಗ್ರಿ ಅಂತ ಹೇಳತ್ತಿದ್ಲು. ಅದಕ್ಕೆ ನಾಷ್ಟ ಏನು ಮಾಡಿದಾರಂತ ನೋಡಾಕಂತ ಹೋಗಿನಿ. ಮಮ್ಮಿ ರೀ ಅಗದಿ ಸಿಂಪಲ್ ಆಗಿ ಸಣ್ಣ ರವಾದ ಉಪ್ಪಿಟ್ಟು ಮಾಡಿದಾರು ಮತ್ತು ಉಳ್ಳಾಗಡ್ಡಿ ಹೆಚ್ಚಿ ಚುಮ್ಮರಿನ ಒಗ್ನಿ ಕೊಟ್ಟಿದ್ದಾರೆ. ಏನು ಮಸ್ತ್ ಟೇಸ್ಟ್ ಆತೈತಪ್ಪ ಅಂದ್ರೆ ನೀವ ಏನೇ ಹೇಳ್ರಿ, ತವ್ರ ಮನೆಗೆ ಬಂದ ಖಾರ ನೀರ ತಿಂದ್ರು ಅಮೃತ ತಿಂದಂಗೆ ಹತ್ತೈತಂತ ಹಂಗ ಟೇಸ್ಟ್ ಕೊಟ್ಬಿಟ್ಟೈತೆ ನೋಡ್ರಿ. ಅದೊಂಥರ ತಾಯಿ ಪ್ರೀತಿನ ಸ್ಪೆಷಲ್ ಆಗಿರ್ತೈತಿ. ಇನ್ನು ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದೀವ್ರಿ. ಹಿಂಗಾಗಿ ಅಕ್ಕ, ನಾನು ಮತ್ತು ನಮ್ಮ ಮಮ್ಮಿ, ಅವ್ರ ಮಮ್ಮಿ ಅಂದರೆ ನನಗೆ ಅಜ್ಜಿ ಆಗ್ಬೇಕ್ರಿ, ಎಲ್ಲರೂ ಸೇರಿ ಗುಡಿ ಕಡೆ ಹೊಂಟಿದ್ದೇವಂತ. ಮತ್ತು ನಮ್ಮ ಕೃಷ್ಣ ವಿಡಿಯೋ ಮಾಡಕ್ಕೆ ನಮ್ಮ ತಂಗಿ ಮಾಡತ್ತಿರು. ಅಜ್ಜಿ ಬಗ್ಗೆ ಹೇಳ್ಬೇಕಂದ್ರಿ ಇನ್ನೂ ಭಾಳ ಗಟ್ಟಿದಾರು. ಹೆಂಗೆ ಬಡ ಬಡ ಸಣ್ಣ ಹುಡ್ಕೊರಂಗೆ ಓಡಾಡ್ತಾರಂದ್ರೆ ಇನ್ನು ಮಮ್ಮಿಗೆ ಸ್ವಲ್ಪ ಮೊಣಕಾಲು ನೋವು ಇರ್ತಾವ್ರಿ ಖರೆ, ಆದ್ರೆ ಅಜ್ಜಿ ಮಮ್ಮಿಗಿಂತ ಸಣ್ಣವ್ರಂಗೆ ಓಡಾಡ್ಬಿಡ್ತಾರು. ಟೈಮ್ ಸಿಕ್ತಂದ್ರೆ ಇನ್ನೂ ಊರಿಗೆ ಹೋದ್ರೆ ಅಜ್ಜಿದ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾನಂತ. ಗುಡಿ ಕಡೆ ಹೊಂಟಿದೇವ್ರು, ಎಲ್ಲರೂ ಊಟ ಮಾಡತ್ತಿರು. ನಾವು ಆ ಗುಡಿಗೆ ಹೋಗಿ ಬಂದ ಊಟಕ್ಕೆ ಹೋದ್ರಾತಂದ ಮೊದಲ ಗುಡಿಗೆ ಎಂಟ್ರಿ ಕೊಟ್ಟಿದ್ದೇವೆ. ಸಿಂಪಲ್ ಆಗ್ರಿ ಅಷ್ಟ ಉಡಿ ತುಂಬಿ ನಮಸ್ಕಾರ ಮಾಡಿ ಹೋಗೋದಿತ್ತು. ಈ ಹೋಮ ಹವನ ಮತ್ತು ಪೂಜೆ ಪುನಸ್ಕಾರ ರೀ ಬೆಳಗಿನ ಟೈಮ ಮಾಡಿಬಿಟ್ಟಿದ್ರು. ನಾವು ಮಕ್ಕಳು ಸ್ಕೂಲ್ ಕಳಿಸಿ ನಂತರ ಬರೋದು ಅನ್ನೋಷ್ಟೊತ್ತಿಗೆ ಎಲ್ಲ ಮುಗಿದ್ಬಿಟ್ಟಿತ್ತು. ಡೈರೆಕ್ಟ್ ಆಗಿರಿ ಗುಡಿಗೆ ಎಂಟ್ರಿ ಕೊಟ್ಟು ನಮಸ್ಕಾರ ಮಾಡಿ ಹೋದ್ರಾತಂದ ಊರ ಕಡೆ ಬಂದ್ಬಿಟ್ವಿ. ನೀವು ಏನೇ ಹೇಳ್ರಿ, ಊರು ಕಾಯೋ ಗ್ರಾಮ ದೇವತೆಗಳಾದ ದ್ಯಾಮವ್ವ ಮತ್ತು ದುರ್ಗಮ್ಮ ದೇವಿದ ಪವಾಡಗಳ ಬಾರಿ ನೋಡ್ರಿ. ಯಾಕಂದ್ರೆ ಏನು ಬೇಡ್ಕೊಂಡ್ರು ಖುಷಿ ಹೋಗೋದಿಲ್ಲ. ಅದಕ್ಕೆ ನೋಡ್ರಿ ನಾವು ಅದ್ದೂರಿಯಾಗಿ ಊರನ್ನವರೆಲ್ಲ ಸೇರಿ ಹೊನ್ನಾಟವನ್ನು ದೇವಿಗೆ ಅರ್ಪಿಸಿ ಮಸ್ತ್ ಪೈಕಿ ಜಾತ್ರೆ ಮಾಡಿಬಿಡ್ತೇವೆ. ನಮ್ಮೂರು ನಮಗೆ ಹೆಸರು ಹೇಳಕ್ಕೆ ಭಾಳ ಹೆಮ್ಮೆ ಅನಿಸ್ತೈತಿ. ಯಾಕಂದ್ರೆ ಎಲ್ಲ ದೇವ್ರುಗಳು ಡಬಲ್ ಅದಾವ್ರಿ. ಹೆಂಗಂದ್ರೆ ನಾವಿರುವಂಥ ಊರ್ರಿ ಮೊದಲ ಈಗೊಂದು 50-60 ವರ್ಷದಿಂದ ರೀ ಹೊಳಿ ಮಗ್ಗಲಾಗಿತ್ತಂತ. ಮಳೆ ಜಾಸ್ತಿಯಾಗಿ ಹೊಳೆ ನೀರು ಜಾಸ್ತಿ ಬಂದಂದ್ರೆ ಊರ ಮುನಿಗಿತಂತೆ. ಹೀಗಾಗಿ ಈ ಊರನ್ರಿ ಮುಗುಳಿ ಅಂತ ಇನ್ನೊಂದು ಊರಿಗೆ ಬಂದು ಜೋಡಿಸಿದಾರು. ಹೀಗಾಗಿ ನಮ್ಮ ದೇವರು ಮತ್ತು ಮುಗುಳಿ ದೇವರು ಎರಡೂ ಸೇರಿ ಎಲ್ಲ ಡಬಲ್ ಆಗಿಬಿಟ್ಟವು. ಹೀಗಾಗಿ ಪ್ರತಿ ವರ್ಷ ಡಬಲ್ ಜಾತ್ರೆ ಮಾಡ್ತೇವೆ. ಈ ಊರ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೊಂದು ವಿಡಿಯೋನ ಸಪ್ರೇಟಾಗಿ ಮಾಡ್ತಾನಂತ. ಇನ್ನು ಎಲ್ಲ ಮುಗಿಸ್ಕೊಂಡ್ರಿ ಆಟ ಹಳೆ ಫ್ರೆಂಡ್ಸ್ ಬೆಟ್ಟಾದರೂ ಎಲ್ಲರನ್ನೂ ಭೇಟಿಯಾಗಿ ಊಟಕ್ಕಂತ ಬಂದಿದ್ದೀವಿ ರೀ. ಮಸ್ತ್ ಪೈಕಿ ಕಡಕ್ಕೆ ಜೋಳದ ರೊಟ್ಟಿ, ಉಪ್ಪಿನಕಾಯಿ ಮತ್ತು ತೆಳ್ಳಗೆ ಜುಣ್ಕ ಮಾಡಿದ್ರಿ. ಮತ್ತು ಶೇಂಗಾ ಹೋಳ್ಗೆ ಮಾಡಿದರು. ಊರಿಗೆಲ್ಲ ರೀ ಶೇಂಗಾ ಹೋಳ್ಗೆ ಮಾಡಿದಾರು. ಎಷ್ಟು ಮಾಡಿರಬೇಕು ಲೆಕ್ಕ ಹಾಕ್ರಿ ನೀವು ನೋಡೋನು. ಬುಂದೆ ಮತ್ತು ಬದ್ನಿಕಾಯಿ ಪಲ್ಯ ಎಲ್ಲ ತೊಗೊಂಡು ನಾವು ಊಟಕ್ಕೆ ಬಂದುಬಿಟ್ವಿ. ಮ್ಯಾಲೆ ಮಳ್ರಾಜ್ ಒಬ್ಬ ಜಿಟಿ ಅಂತ ಕಾಡತ್ತಿದ್ದ. ಅಂಥದ್ರಾಗ ಒಟ್ಟು ಜಾತ್ರೆ ಮಾಡ್ಕೊಂಡು ಬಂದುಬಿಟ್ವಿ ರೀ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊನ್ನಾಟ ಏನು ಆಡದೇ ಇದ್ರು ರೀ, ಅಷ್ಟು ಸಣ್ಣ ಪ್ರಮಾಣದಲ್ಲಿ ಮಾಡೋ ಪದ್ಧತಿಗಳನ್ನೆಲ್ಲ ರೀ ಪೂರ್ತಿಯಾಗಿ ಮಾಡೇ ಬಿಟ್ರು. ಅದ್ರದ್ದೊಂದು ಚೂರ ಜಲಕ್ಕೆ ತೋರಿಸ್ತಾನಂತ ನಡೀರಿ. ಇಲ್ಲಿ ನೋಡ್ರಿ 4-5 ಜನ ರಾನ್ಗೆಗಳು ಇದ್ರು ನೋಡ್ರಿ. ಎಷ್ಟು ದೇವ್ರ ಭಕ್ತಿನೂ ಏನೋ ಹೆಂಗೆ ಚಾಟಿ ತೊಗೊಂಡು ಬಡ್ಕೊಳತ್ತಾರಂತ. ಅವ್ರವ್ರ ನಂಬಿಕೆ, ಅವ್ರವ್ರ ಭಕ್ತಿ ಅವ್ರವ್ರಿಗೆ ಬಿಟ್ಕೊಟ್ಟು ವಿಷಯ ರೀ. ಯಾಕಂದ್ರೆ ದೇವ್ರ ವಿಷಯದಾಗ ರೀ ಕಾಣದ ಸತ್ಯಗಳನ್ನು ಒಂದಷ್ಟು ನಂಬಲೇಬೇಕಾಕತಿ. ಇಷ್ಟೆಲ್ಲ ನೋಡ್ಕೊಂಡ ಬರೋ ಅಷ್ಟೊತ್ತಿಗೆ ರೀ ನಾವು ಎಷ್ಟು ನೀಟಾಗಿ ರೆಡಿಯಾಗಿ ಹೋಗಿದ್ವಿ. ಹೊಳೆ ಬರೋ ಅಷ್ಟೊತ್ತಿಗೆ ನಮ್ಮನ್ನ ಗುರ್ತು ಹತ್ತದಂಗೆ ಮಾಡೇ ಇಟ್ಬಿಟ್ಟಿದ್ರು ಭಂಡಾರದೊಳಗೆ. ಈಗಾಗಲೇ ಎಲ್ಲ ಬಗೆಯದ ವಿಡಿಯೋಗಳನ್ನು ರೀ ನಿಮಗೆ ಅಪ್ಲೋಡ್ ಮಾಡಿದ್ದೇನೆ. ಎಲ್ಲರೂ ಇಷ್ಟಪಟ್ಟ ನೋಡಿದ್ರಿ. ಯಾರು ನೋಡಿಲ್ಲಲ್ಲ ನಾ ಹಾಕಿರುವಂಥ ಈ ವಿಡಿಯೋದ ಟೈಟಲ್ ನೀವು ಟಚ್ ಮಾಡಿದ್ರಿ ಅಂದ್ರೆ ಅಲ್ಲಿ ಲಿಂಕ್ಗಳ ಜಾತ್ರೆದ ಎಲ್ಲ ಓಪನ್ ಹಾಕವ್ರಿ. ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿರಿ. ಕಮೆಂಟ್ ಬಾಕ್ಸ್ ಒಳಗೆ ರೀ ನಮ್ಮೂರು ಅಂತೀರಿ, ಯಾವ ಊರು ನಿಮ್ಮದು ಅಂತ ಕಮೆಂಟ್ ಹಾಕಿದ್ರಿ. ಆದ್ರೆ ಎಲ್ಲರಿಗೂ ರಿಪ್ಲೈ ಮಾಡಿದೇನೆ ರೀ. ಆದರೆ ಇನ್ನೊಮ್ಮೆ ಸಾರಿ ಹೇಳ್ತೇನೆ. ನಮ್ಮೂರ ಅಸುಂಡಿ ನೋಡ್ರಿ, ಸೌದತ್ತಿ ತಾಲೂಕು ಅಸುಂಡಿ ಬರ್ತೈತಿ ನೋಡ್ರಿ. ಇದ ನಮ್ಮೂರು. ಇಷ್ಟೆಲ್ಲ ರೀ ಅದ್ದೂರಿಯಾಗಿ ಬೆಳಗ್ಗೆ ಪಾಲ್ಕಿ ತೊಗೊಂಡ ಊರಾಗೆಲ್ಲ ಮೆರವಣಿಗೆ ಮಾಡಿ ಅಷ್ಟು ಸಡಗರ ಮಾಡಿದ್ರಿ ಹೊನ್ನಾಟದ್ದು. ನಾವು ಹೋಗೋದು ಒಂಚೂರ ಲೇಟ್ ಆದಿಂದ ನಮಗೆಲ್ಲ ಮಿಸ್ ಆಗಿಬಿಡ್ತು. ಹೀಗಾಗಿ ನನ್ನ ಫ್ರೆಂಡ್ ಕಡೆ ವಿಡಿಯೋ ಸಿಕ್ತು, ಅದೊಂದು ಚೂರ ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡತ್ತೇನೆ ರೀ. ಏನೇ ಹೇಳ್ರಿ, ಅಂತೂ ಇಂತೂ 2ನೇ ಬಾರಿನೂ ಕೂಡ ದ್ಯಾಮವ್ವ ಜಾತ್ರೆ ಮಾಡಿ ಮುಗಿಸಿದೇವಂತ. ಆ ದ್ಯಾಮವ್ವ ದೇವಿದ ಮತ್ತು ದುರ್ಗಮ್ಮ ದೇವಿದ್ರಿ ಆಶೀರ್ವಾದ ಯಾವತ್ತೂ ನಿಮ್ಮ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಹಂಗಂತ ವಿಡಿಯೋ ನೋಡಿ ಹಂಗೆ ಹೋಗ್ಬೇಡ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಪ್ಪ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗ್ತಾನಂತ್ರಿ. ಅಲ್ಲಿವರೆಗೂ ಬಾಯ್.